ನೋಡಿ ಇವರು ಒಂದು ಸ್ವಂತ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರೋದಾಗಿ ಹೇಳಿದ್ದಾರೆ. ತಂದೆ ತಾಯಿ ಜೊತೆಗೆ ಇರೋದಂತೆ ಇವರು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೇನೆ, ಹಾಗಾಗಿ ಈಗ ಒಂದು ಗೆಳೆಯನ ಸ್ನೇಹಿತನ ಒಂದು ಅವಶ್ಯಕತೆ ಇದೆ ಅಂತ ನಮಗೆ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಇವರ ಒಂದು ಜೀವನದ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ. ಈ ಹಿಂದೆ ಇವರು ಮದುವೆ ಆಗಿದ್ದು ನಿಜ ಅಂತ ಸ್ನೇಹಿತರೆ. ಮದುವೆ ಆಗಿ ಒಂದು 2 ದಿನಕ್ಕೆ ಬಿಟ್ಟು ಬಂದು ಡೈವರ್ಸ್ ಮಾಡಿರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಏನಕ್ಕೆ ಎತ್ತ ಡೈವರ್ಸ್ ಮಾಡಿದ್ದು ಅಂತ ಅದ್ರ ಬಗ್ಗೆ ನಮಗೆ ಯಾವುದೇ ಒಂದು ಮಾಹಿತಿಯನ್ನ ತಿಳಿಸಿಲ್ಲ. ಇದಿಷ್ಟೇ ಮಾಹಿತಿಯನ್ನ ತಿಳಿಸಿದ್ದಾರೆ ನಮಗೆ. ನೋಡಿ ನಂತರ ಮನೆಯಲ್ಲಿ ಒಂದು 9 ತಿಂಗಳ ಇದ್ರಂತೆ ಇವರು ತವ್ರ ಮನೆಯಲ್ಲಿ 9 ತಿಂಗಳು ಇದ್ರಂತೆ. ನಂತರ ಬಿಟ್ಟು ಬಂದು ಕೆಲಸಕ್ಕೆ ಸೇರ್ಕೊಂಡ್ರಂತೆ ಸ್ನೇಹಿತರೆ. 10 ವರ್ಷ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿ ನಂತರ ಒಂದು ಸ್ವಂತ ಒಂದು ಬಟ್ಟೆ ಬಿಸ್ನೆಸ್ ಅನ್ನ ಶುರು ಮಾಡಿದ್ರಂತೆ ಇವರು. ಇಲ್ಲಿವರೆಗೂ ಯಾರ ಒಂದು ಜೊತೆಗೂ ಸಂಬಂಧ ಮಾಡಿಕೊಂಡಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಒಂದು ಜೀವನದ ಒಂದು ಸತ್ಯವನ್ನ ತಿಳಿಸಿದ್ದಾರೆ ಇವರು. ನೋಡಿ ವರ ಬೇಕು, ಗೆಳೆಯ ಬೇಕು. ಗೆಳೆಯ ಯಾವ ರೀತಿ ಇರ್ಬೇಕಂದ್ರೆ ಸ್ವಲ್ಪ ಅವರು ಓದಿರ್ಬೇಕಂತೆ, ಕಷ್ಟದಲ್ಲೂ ಜೊತೆಗೆ ಇವ್ರ ಜೊತೆಗೆ ನಿಲ್ಲುವಂತ ಗೆಳೆಯ ಆಗಿರ್ಬೇಕಂತೆ, ಸುಖ ಶಾಂತಿ ನೆಮ್ಮದಿಯಿಂದ ಇರುವಂತ ಗೆಳೆಯ ಆಗಿರ್ಬೇಕಂತೆ. ಅವರು ಬೇರೆ ಹೆಣ್ಣಿನ ಒಂದು ಸವಾಸ ಅವರಿಗೆ ಇರಬಾರ್ದಂತ ಈ ಒಂದು ಕ್ವಾಲಿಟೀಸ್ ಅನ್ನ ವರನ ಬಗ್ಗೆ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಇವರು. ನೋಡಿ ಸ್ನೇಹಿತರ ಮಾಹಿತಿ ಹೀಗಿದೆ ಇವ್ರದ್ದು. ಇವ್ರ ಹೆಸರು ಬಂದು ಎಂ ಶಿಲ್ಪಾ ಅಂತ, ತಂದೆ ಹೆಸರು ಮಲ್ಲಿಕಾರ್ಜುನ, ತಾಯಿ ಜಯಮ್ಮ ಅಂತ ಹೇಳ್ಕೊಂಡಿದ್ದಾರೆ. ಇವರ ಆಸ್ತಿ ಬಂದು 2 BHK ಹೌಸ್ ಇದೆ. ಒಂದು 95 ಗ್ರಾಮ್ ಚಿನ್ನದ ಒಡವೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇವರು ಅಭಿ ಬಂದು ಫ್ರೀ ಟೈಮ್ ನಲ್ಲಿ ಮೊಬೈಲ್ ಗೇಮ್ ತುಂಬಾ ಆಡ್ತಾರಂತೆ ಇವರು. ಜೊತೆಗೆ ನ್ಯೂಸ್ ಗಳನ್ನ ಬರೆಯುವುದು ಕೂಡ ತುಂಬಾ ಇಷ್ಟ ಅಂತ, ತುಂಬಾ ಆ ರೀತಿ ಬರಿತಾ ಇರ್ತಾರಂತೆ ನ್ಯೂಸ್ ಗಳನ್ನ ಇವರು. ಇದು ಇವರ ಒಂದು ಹಾಬಿ ಅಂತೆ. ಊರು ಬಂದು ರಾಯಚೂರು ಸ್ನೇಹಿತರೆ, ಸ್ವಂತ ಊರು ಇವ್ರದ್ದು. ಅಲ್ಲಿಂದ ಬಿಟ್ಟು ಬಂದು ಧಾರವಾಡದಲ್ಲಿ ಒಂದು ಮನೆಯನ್ನ ಮಾಡಿಕೊಂಡು ಅಲ್ಲೇ ಒಂದು ಸ್ವಂತ ಒಂದು ಬಿಸ್ನೆಸ್ ಅನ್ನ ಮಾಡುವುದಾಗಿ ತಿಳಿಸಿದ್ದಾರೆ. ತೂಕ ಬಂದು 66, ಈಗ 156 ಸೆಂಟಿಮೀಟರ್ ಎತ್ತರ, ಈಗ 34ರ ಒಂದು ವಯೋದಲ್ಲಿ ನಡೀತಾ ಇರೋದ್ರ ಬಗ್ಗೆ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಇದೇ ನೋಡಿ ಸ್ನೇಹಿತರೆ, ಇವರು ಕಟ್ಟಿಕೊಂಡಿರುವಂತಹ ಮನೆ ಯಾರ ಒಂದು ಸಹಾಯ ಇಲ್ದೇನೆ ಈ ಒಂದು 2 ಬೆಡ್ರೂಮು ಒಂದು ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಇವರು. ನೋಡಿ ಯಾರ ಒಂದು ಸಹಾಯ ಯಾರ ಮೇಲೂ ಡಿಪೆಂಡ್ ಆಗದೇನೆ ಸ್ವಂತ ಒಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಇವರು. ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಮಾಡಿ. ಸ್ನೇಹಿತರೆ, ಇವ್ರನ್ನ ನೀವು ಸಂಪರ್ಕ ಮಾಡಬೇಕು, ಇವ್ರು ಇಷ್ಟ ಆದ್ರೂ ಸಂಪರ್ಕ ಮಾಡ್ಬೇಕಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಳ್ಳೆ ಅಭಿಪ್ರಾಯಗಳನ್ನ ತಿಳಿಸಿ. ಯಾರು ಕೆಟ್ಟದಾಗಿ ಮಾಡಬೇಡಿ ಅಂತ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಳ್ಳೆಯ ಕಮೆಂಟ್ಗಳನ್ನು ನೋಡಿ ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈನ ಕೊಟ್ಟು ಸಂಪರ್ಕಿಸ್ತಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನು ತಿಳಿಸಿ, ಇಲ್ಲಾಂದ್ರೆ ಬೇಡ. ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.